ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಮನೆ ಕಟ್ಟಿ ಫಿನಿಶಿಂಗ್ ಮಾಡೋ ಸಂದರ್ಭಗಳಲ್ಲಿ ನಿಮ್ಮ ಮನೆಗೆ ನೀವು ಕಟ್ಟಿರ್ತಕ್ಕಂಥ ದಿಕ್ಕು ಹಾಗೂ ನಿಮ್ಮ ಹೆಸರಿಗೆ ಶುಭಪ್ರದವಾದಂಥ ಬಣ್ಣ, ಪೇಂಟಿಂಗ್ ಯಾವುದು ಹೊಡೆಸ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಇದ್ದರೆ ಭಾಳ ಒಳ್ಳೆಯದು. ಕೆಲವರು ಬ್ಲೂ ಕಲರ್ ಬಣ್ಣ ಹೊಡೆಸ್ತಾರೆ, ಅವರ ಹೆಸರಿಗೆ ಶುಭಪ್ರದವಾಗಿದ್ದರೆ ತೊಂದರೆ ಇಲ್ಲ. ಕೆಲವೊಂದು ರಾಶಿಗಳವರಿಗೆ ಈ ನೀಲಿ ಬಣ್ಣ ಆಗಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಸಿಂಹ ರಾಶಿಯವರಿಗೆ, ಹಾಗೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ, ಕಟಕ ರಾಶಿಯವರಿಗೆ ಈ ನೀಲಿ ಬಣ್ಣ ಶುಭಪ್ರದವಾಗಿ ಇರುವುದಿಲ್ಲ. ಆದಷ್ಟು ಈ ನೀಲಿ ಬಣ್ಣದ ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇಲ್ಲ ಅಂತಂದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಅನುಭವಿಸ್ತೀರಿ, ಕಷ್ಟಗಳನ್ನು ಅನುಭವಿಸುವ ಸಾಧ್ಯತೆಗಳು ಇರ್ತದೆ. ಹಾಗಿದ್ರೆ ಯಾವ ಥರದ ಬಣ್ಣವನ್ನು ಆಯ್ಕೆ ಮಾಡ್ಕೊಂಬೋದು ಉತ್ತಮ ಅಂತ ನೋಡೋದಾದರೆ, ಬಹುತೇಕವಾಗಿ ತುಂಬ ಸರಳವಾಗಿ ನಿಮಗೆ ಮಾಹಿತಿ ತಿಳಿಸ್ಬೇಕು ಅಂತಂದರೆ, ನಿಮಗೆ ಯಾವುದೋ ಒಂದು ಬಣ್ಣ ಇಷ್ಟ ಆಗ್ತಾ ಇರ್ತದೆ. ಆ ಬಣ್ಣ ಹಾಕ್ಕೊಂಡ್ರೆ ಅಥವಾ ಆ ಬಣ್ಣದ ಡ್ರೆಸ್ ಹಾಕ್ಕೊಂಡ್ರೆ ಖುಷಿ ಇರ್ತದೆ, ಲವಲವಿಕೆ ಇರ್ತದೆ, ಪಾಸಿಟಿವ್ ರಿಸಲ್ಟ್ ಇರ್ತದೆ. ಯಾವುದೇ ರಾಶಿಯವರಾಗಿರ್ಬೋದು, ಯಾವುದೇ ಡ್ರೆಸ್ಸನ್ನು ಹಾಕ್ಕೊಂಡಾಗ ಪಾಸಿಟಿವ್ ರಿಸಲ್ಟ್ ಯಾವ ಡ್ರೆಸ್ಸಿನ ಕಲ್ಲರಲ್ಲಿ ಬರ್ತಿರ್ತೋ ಅಂತಹ ಬಣ್ಣವನ್ನು ನಿಮ್ಮ ಮನೆಗೆ ಪೇಂಟ್ ಮಾಡಿಸೋದು ಶುಭಪ್ರದವಾಗಿ ಇರ್ತದೆ. ಇನ್ನು ವಿಶೇಷವಾಗಿ ಈ ಬಣ್ಣವನ್ನು ಡಾರ್ಕಾಗೂ ಮಾಡಿಸ್ಬೋದು, ಲೈಟಾಗೂ ಪೇಂಟ್ ಮಾಡಿಸ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಸ್ಕೊಳ್ಳಿ. ಆದರೆ ದೇವರ ಮನೆಗೆ ವಿಶೇಷವಾಗಿ ಹಳದಿ ಬಣ್ಣ ಅಥವಾ ಬಿಳಿಯ ಬಣ್ಣ ಅಥವಾ ಕೇಸರಿ ಬಣ್ಣದ ಪೇಂಟಿಂಗ್ಗಳಲ್ಲೂ ಇದ್ದರೆ ಭಾಳ ಒಳ್ಳೆಯದು. ಆದಷ್ಟು ದೇವರ ಮನೆಯಲ್ಲಿ ಪೀಠವನ್ನು ತುಂಬ ಭಾರ ಮಾಡ್ಕೋಬೇಡಿ. ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಮಾರ್ಬಲ್ ಕಲ್ಲು, ವೈಟ್ ಮಾರ್ಬಲ್ ಕಲ್ಲು ಹಾಕ್ಕೊಂಬೋದು, ಭಾಳ ಉತ್ತಮ. ದೇವರ ಮನೆಯಲ್ಲಿ ಕೆಳಗಡೆ ಇರ್ತಕ್ಕಂಥ ಕಲ್ಲುಗಳು ಅಷ್ಟೇ ಕಪ್ಪು ಬಣ್ಣದ ಕಲ್ಲನ್ನು ಹಾಕಿಸ್ಬೇಡಿ. ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣ ಆಗಲಿ ಅಥವಾ ನೀಲಿ ಬಣ್ಣದ ಪೇಂಟಿಂಗ್ ಆಗಲಿ ಕಲ್ಲುಗಳಾಗಲಿ ಬಳಕೆ ಮಾಡೋದು ಒಳ್ಳೆಯದಲ್ಲ. ಇನ್ನು ವಿಶೇಷವಾಗಿ ಈ ದೇವರ ಮನೆಯಲ್ಲಿ ಕೆಲವರು ಸ್ವಲ್ಪ ತಪ್ಪುಗಳನ್ನು ಮಾಡ್ತಾರೆ. ಈ ಅಯ್ಯಪ್ಪ ಸ್ವಾಮಿಯವರು ಶಬರಿಮಲೆಗೆ ಹೋಗಿ ಬಂದ ನಂತರ ಕೆಲವೊಂದು ಮನೆಗಳಲ್ಲಿ ನಾನು ಗಮನಿಸಿದ ವಿಚಾರ, ತಾನು ಧಾರಣೆ ಮಾಡಿರ್ತಕ್ಕಂಥ ತುಳಸಿ ಮಾಲೆಗಳನ್ನು ದೇವರ ಫೋಟೋಗಳಿಗೆ ಹಾಕಿಟ್ಟಿರ್ತಕ್ಕಂಥದ್ದನ್ನು ನೋಡಿದ್ದೇನೆ. ಇದು ತುಂಬ ತಪ್ಪಾಗ್ತದೆ. ಆ ರೀತಿ ನಿಮ್ಮ ಮನೆ ದೇವರುಗಳಿಗೆ ನೀವು ಧಾರಣೆ ಮಾಡಿದ ತುಳಸಿ ಮಾಲೆಗಳನ್ನು ಹಾಕುವಾಗಿಲ್ಲ. ಒಂದು ವೇಳೆ ಈ ತುಳಸಿ ಮಾಲೆಗಳನ್ನು ಶುದ್ಧವಾದ ಹರಿತಕ್ಕಂಥ ನದಿಯ ನೀರಾಗ್ಬೋದು ಅಥವಾ ಕೆರೆ ನೀರು, ಹೊಳೆ ನೀರು, ಇಂತಹ ನೀರುಗಳಲ್ಲಿ ವಿಸರ್ಜನೆ ಮಾಡೋದು ಬಹಳ ಉತ್ತಮ. ಇಲ್ಲಿ ಇನ್ನೊಂದಿಷ್ಟು ವಿಚಾರ ದೇವ್ರ ಮನೆಯ ಬಗ್ಗೆ ಹೇಳೋದಾದರೆ, ನಿಮ್ಮ ದೇವ್ರ ಮನೆಯಲ್ಲಿ ಕುಳಿತುಕೊಂಡು ಪೂಜೆ ಮಾಡೋ ವ್ಯವಸ್ಥೆ ಇದ್ದರೆ ಭಾಳ ಒಳ್ಳೆಯದು. ಮೊದಲಿಗೆ ಗಣಪತಿ ಪೂಜೆ ಮಾಡುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ. ಆಮೇಲೆ ನಿಮ್ಮ ಗುರುವಿನ ಧ್ಯಾನ, ವಿಘ್ನೇಶ್ವರನ ಧ್ಯಾನ, ನವಗ್ರಹಗಳ ಧ್ಯಾನ, ಈ ಥರ ನಿಮ್ಮ ದೇವರ ಚಿತ್ರಪಟಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಭಾಳ ಒಳ್ಳೆಯದು. ಇಲ್ಲಿ ಒಂದು ಸತ್ಯ ಹೇಳಬೇಕಂದ್ರೆ, ನೀವು ಹೊರಗಡೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪೂಜೆಗಳನ್ನೆಲ್ಲ ಮಾಡಿಸ್ತೀರಲ್ಲ, ಅದರ 10 ಪಟ್ಟು
ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡೋದ್ರಿಂದ ಫಲ ಸಿಗುತ್ತೆ. ಮನೆಯಲ್ಲಿ ಏಕಾಗ್ರತೆ ಇರುತ್ತೆ, ಶಾಂತತೆ ಇರ್ತದೆ. ನೀವು ಶ್ರದ್ಧಾಭಕ್ತಿಯಿಂದ ಮಾಡುವ ಪೂಜೆಯ ಫಲ ನೇರವಾಗಿ ನಿಮ್ಮ ಮೇಲೆ ವೈಬ್ರೇಷನ್ ಕೊಡುತ್ತೆ. ನಾವು ಹೊರಗಡೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಾಗಲೇ ಟೈರ್ಡ್ ಆಗಿರ್ತದೆ. ಇನ್ನು ದೇವಸ್ಥಾನಕ್ಕೆ ಸ್ನಾನ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಕ್ಯೂನಲ್ಲಿ ನಿಂತ್ಕೊಂಡಾಗ ಆ ಕ್ಯೂ ಸರ್ದಿ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ. ಎಷ್ಟೊತ್ತಿಗೆ ಪೂಜೆ ಸಿಗುತ್ತೋ ಇಲ್ವೋ ಅಂಥೇಳಿ ಹಿಂದ್ಗಡೆ ಬೇರೆ ಜನ ಇರ್ತಾರೆ. ಒಟ್ಟಿನಲ್ಲಿ ಟೆನ್ಷನ್ಗೆ ಒಳಗಾಗ್ತೀವಿ, ಒತ್ತಡಕ್ಕೂ ಒಳಗಾಗ್ತೀವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋವಾಗ ನಮಗೆ ದೇವರ ಮೇಲೆ ಶ್ರದ್ಧಾ ಭಕ್ತಿ ಎಷ್ಟೇ ಇದ್ದರೂ ಸಹ ಪೂರ್ಣ ಪ್ರಮಾಣವಾಗಿ ಕಾಳಜಿಯನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ. ದೇವರ ಹತ್ರ ನಾವೇನೇ ಪ್ರಾರ್ಥನೆ ಮಾಡ್ಕೋಬೇಕು ಅಂತಂದರೂ ಹಿಂದ್ಗಡೆಗೆ ಜನ ಬರ್ತಾ ಇದ್ದಾಗ, ಅಥವಾ ಯಾರಾದರೂ ಪರಿಚಯದವ್ರು ಸಿಕ್ಕಿದರೆ, ಅಥವಾ ಯಾರಾದರೂ ಹೊಸ ಬಟ್ಟೆ, ಒಳ್ಳೆಯ ವೆಹಿಕಲ್ ಇವೆಲ್ಲ ತಂದಾಗ ನಮ್ಮ ಮನಸ್ಸು ಆ ಕಡೆ ಹೋಗೋದ್ರಿಂದ ಸಾಧ್ಯವಾದಷ್ಟು ನಿಮ್ಮ ಮನೆಗಳಲ್ಲೇ ಶ್ರದ್ಧಾ ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡಿ. ಇದು ನಿಮಗೂ ನಿಮ್ಮ ಕುಟುಂಬಕ್ಕೂ ಶ್ರೇಯಸ್ಸನ್ನು ಕೊಡುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.